ಏನು ಯೋಚನೆ ಮಾಡ್ತಿದ್ದೀನಿ ಅಂದ್ಕೊಂಡ್ರಾ? ಬೆಳಿಗ್ಗೆ ಮೋದಿಯವ್ರದ್ದು ಅಡ್ವರ್ಟೈಸ್ಮೆಂಟ್ ಕೇಳಿದೆ ರೇಡಿಯೋದಲ್ಲಿ. ಅದರಲ್ಲಿ ಅವ್ರು ಹೇಳಿದ್ರು, ದೇಶ ಅಭಿವೃದ್ಧಿ ಆಗ್ತಿದೆ, ದೇಶದ GDP ಬೆಳೀತಿದೆ, ದೇಶ ವಿಶ್ವಗುರು ಆಗ್ತಿದೆ ಅಂತ. ಭಾಳ ಖುಷಿಪಟ್ಟೆ. ಅದನ್ನು ಕೇಳಿ ಏನಕ್ಕೆ ಯೋಚನೆ ಮಾಡ್ತೀನಿ ಅಂದ್ಕೊಂಡ್ರಾ? ಅದಾದ ನೆಕ್ಸ್ಟ್ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಕೇಳಿದೆ, ಅದೇ ಮೋದಿಯವ್ರದ್ದೇ. ದೇಶದ 80 ಕೋಟಿ ಜನಸಂಖ್ಯೆಗೆ ಉಚಿತವಾಗಿ ರೇಷನ್ ಹಂಚ್ತಾ ಇದ್ದೀವಿ, ಮುಂದಿನ 5 ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಜನಕ್ಕೆ ಉಚಿತವಾಗಿ ರೇಷನ್ ಹಂಚ್ತೀವಿ ಅಂದರು. ಆವಾಗಲೇ ತಲೆ ಕೆಟ್ಟಿದ್ದು. ಯಾಕಂದರೆ ನಮ್ಮ ದೇಶದಲ್ಲಿ ಉಚಿತವಾಗಿ ರೇಷನ್ ಹಂಚೋದು ಬಡತನ ರೇಖೆಯಿಂದ ಕೆಳಗಿರೋರಿಗೆ. 80 ಕೋಟಿ ಜನ, ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ, ಅಂದರೆ ಅರ್ಧಕ್ಕಿಂತ ಜಾಸ್ತಿ. ಅರ್ಧ ದೇಶದ ಜನಸಂಖ್ಯೆಗಿಂತ ಹೆಚ್ಚಿನ ಜನ ಬಡತನದಲ್ಲಿದ್ದು ಉಚಿತವಾದ ರೇಷನ್ ತೊಗೊತಿದ್ದಾರೆ ಅಂದರೆ ನಮ್ಮ ದೇಶ ಅಭಿವೃದ್ಧಿ ಹೆಂಗಾಗ್ತಿದೆ? ಮೋದಿಯವ್ರ ಸ್ಕೇಲಲ್ಲಿ ನಾವು ಉಲ್ಟಾಗೋಯ್ತಾ? ದೇಶದ ಜನ ಬಡವರಾದರೆ ದೇಶದ GDP ಜಾಸ್ತಿ ಆಗುತ್ತೆ ಅನ್ನೋದು ಯಾರು ಉಲ್ಟಾ ಐಡಿಯಾ ಕೊಟ್ಬಿಟ್ರ? ಇಲ್ಲ ಮೋದಿಯವರ ಹೊಸ ಭಾರತದಲ್ಲಿ ಬಡತನ ಜಾಸ್ತಿ ಆದ್ರೇ ದೇಶ ಶ್ರೀಮಂತ ಆಗೋದು ಅಂತ ಇದೆಯಾ? ಗೊತ್ತಿಲ್ಲ ಫ್ರೆಂಡ್ಸ್, ನಿಮ್ಗೇನಾದ್ರು ಗೊತ್ತಾ? ಕಮೆಂಟ್ ಮಾಡ್ತೀರಾ?